ನಾವು ಎಷ್ಟೇ ತೂಗಿ ಅಳೆದು ಲೆಕ್ಕ ಹಾಕಿ ಅನ್ನ ಮಾಡಿದ್ರೂ ಒಂದೊಂದು ಸಲ ಉಳ್ದೇ ಬಿಡ್ತದ್ರಿ. ನಾ ಅಂತೂ ಯಾವಾಗ ಅನ್ನ ಉಳಿತದೋ ಏನು ಮಾಡ್ತೀನಿ ಗೊತ್ತೇನ್ರಿ, ಈ ಅನ್ನದಾಗ 1 ಚಮಚ ಇಲ್ಲಿ ಖಾರದ ಪುಡಿ ಸೇರಿಸ್ಬಿಡ್ತೀನಿ ರೀ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ ನಡೀತದ. ಹಾಗೆ ಇಲ್ಲಿ ಅರಿಶಿನ ಪುಡಿನೂ ಹಾಕ್ಬಿಡ್ತೀನಂತ. ಹಾಗೆ ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಲತ್ತೀನಿ ರೀ. ಅನ್ನದಾಗ ಉಪ್ಪು ಅದ ರೀ, ಹೀಗಾಗಿ ನಾನು ಸ್ವಲ್ಪ ಹಾಕ್ಲತ್ತೀನಿ ರೀ. ಮತ್ತಿಲ್ಲಿ ಒಂದಿಷ್ಟು ಕೊತ್ತಂಬರಿನೂ ಹಾಕ್ಬಿಡ್ತೀನಂತ. ಹಾಗೆ ಈ ಅನ್ನದಾಗ 2 ಚಮಚ ಎಣ್ಣೆ ಹಾಕಬೇಕಾಗ್ತದ್ರಿ. ಹಾಕಿ ಈಗೇನಿಲ್ಲರಿ, ಇದಕ್ಕೆ ನಾವು ಚೆಂದ ಕಲಿಸ್ಕೋಬೇಕಾಗ್ತದೆ. ಅಂದ್ರೆ ನಾವು ಹಾಕಿದ ಮಸಾಲೆಗಳು ಎಲ್ಲ ಕಡೆ ಈವನ್ನಾಗಿ ಹತ್ತಬೇಕ್ರಿ. ಹಂಗೆ ನಾ ಏನು ಮಾಡ್ತೀನಿ ರೀ, ಈ ಅನ್ನಕ್ಕೆ ಚೆಂದ ಕಲಿಸಿ ಇದಕ್ಕೆ ಸೈಡಿಗೆ ಇಡ್ತೀನಂತ್ರಿ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳಮಂತ್ರಿ. ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಈ ಪ್ಯಾನಿನಾಗ ಮತ್ತು 1 ಚಮಚ ಎಣ್ಣೆ ಸೇರಿಸ್ಲತ್ತೀನಿ ರೀ. ಯಾಕಂದ್ರೆ ಅನ್ನದಾಗ ಎಣ್ಣೆ ಅದ ರೀ, ಹೀಗಾಗಿ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕೋಬೇಕಾಗ್ತದೆ. ಇದ್ರಾಗ ಸಾಸಿವೆ ಜೀರಿಗೆ ಹಾಕಿ ಅವಕ್ಕೆ ಚಂದ ಕುಣಿಸ್ತೀನಂತ್ರಿ. ಮತ್ತಿಲ್ಲಿ 1 ಈಸೆ ಶೇಂಗಾ ಹಾಕ್ಲತ್ತೀನಿ ರೀ. ಹಾಕಿ ಇವಕ್ಕೂ ಸ್ವಲ್ಪ ಕೆಂಪಗಾಗತನ ಏನು ಮಾಡ್ತೀನಿ ರೀ, ಸಣ್ಣ ಉರಿನಾಗೆ ಹುರಿತೀನಂತ. ನೋಡ್ರಿ, ಈ ಥರ ಬಣ್ಣ ಬಂತಂದ್ರೆ ನಾ ಏನು ಮಾಡ್ತೀನಿ ರೀ, ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಅವಕ್ಕೂ 30 ಸೆಕೆಂಡ್ಸ್ಲಿಂದ 1 ನಿಮಿಷ ಹುರಿದ್ರೆ ಸಾಕ್ರಿ. ಮತ್ತಿಲ್ಲಿ ಜಾಸ್ತಿ ಉಳ್ಳಾಗಡ್ಡಿ ಸೇರಿಸಿನಿ ರೀ. ಹಾಗೆ ಇಲ್ಲಿ ಕರಿಬೇವನು ಹಾಕ್ಬಿಟ್ಟಿನಂತ. ಈಗ ಹಾಕಿದಾದ್ಮೇಲೆ ಮೀಡಿಯಮ್ ಉರಿ ಮಾಡಿ ನಾವು ಇವಕ್ಕೆ ಸ್ವಲ್ಪ ಹುರ್ಕೋಬೇಕಾಗ್ತದೆ ರೀ. ನಿಮಗೆ ಬೇಕನ್ಸರೆ ಏನು ಮಾಡಿರಿ, ಒಂದು ಸ್ವಲ್ಪ ಹಿಂಗೆ ಹಾಕೋರಿ. ಇಲ್ಲಾಂದ್ರೆ ನಿಮ್ಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟ ಅಂದರೆ ಶುಂಠಿ ಬೆಳ್ಳುಳ್ಳಿನೂ ನೀವು ಕುಟ್ಟಿ ಪೇಸ್ಟ್ ಮಾಡಿ ಹಾಕೋಬೋದು ರೀ. ಮತ್ತಿಲ್ಲಿ 1 ಟೊಮೆಟೊ ಹಣ್ಣು ಸೇರಿಸ್ಲತ್ತೀನಿ ರೀ, ಸಣ್ಣ ಹೋಳಿ. ಈಗ ಟೊಮೆಟೊ ಹಾಕಿದ್ಮೇಲೆ ಮತ್ತು ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೋತಾ ನಮ್ಮ ಟೊಮೆಟೊ ಇಲ್ಲಿ ಸಾಫ್ಟ್ ಆಗತನ ಹುರಿಬೇಕಾಗ್ತದೆ ರೀ. ಈಗ ಇದ್ರಾಗ ನಾವೇನು ಕಲಿಸಿಟ್ಟಿದ್ದೇವಲ್ಲ ರೀ ಅನ್ನ, ಅದು ತಂದು ಎಲ್ಲ ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಮತ್ತೇನು ಇದ್ರಾಗ ಹಾಕೋದೇ ಬೇಕಾಗಿಲ್ಲರಿ. ಈಗ ಏನಿಲ್ಲರಿ, ಚಂದ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಇದಕ್ಕೆ ಹುರಿದ್ರೆ ಸಾಕ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ರೀ. ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತದೆ ರೀ. ನೀವು ಒಂದ್ಸಲ ಅನ್ನ ಉಳಿತಂದ್ರೆ ಈ ಥರ ಮಾಡಿ ನೋಡ್ರಿ. ಮತ್ತು ಟೇಸ್ಟ್ ನೋಡಿ ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಆರಿದನ್ನ ತೊಂಗುಳದನ್ನ ಯಾರು ತಿನ್ನಲ್ಲ ಅಂತಾರಲ್ರಿ, ಅವ್ರಿಗೆ ಹಿಂಗೆ ಮಾಡಿಕೊಡ್ರಿ. ಮತ್ತೆ ಕೇಳಿ ಮಾಡಿಸ್ಕೊಂಡು ಉಣ್ಣೋದಂತೂ ಪಕ್ಕ ಅದ ರೀ. ಹಾಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.